ನಮಸ್ಕಾರ ಸ್ನೇಹಿತರೆ, ವೇದಿಕ್ ಅಂಗ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೇದಿಕ್ ಅಂಗ್, ನಿಮ್ಮ ಯಶಸ್ಸಿನ ದಾರಿ. ಯಶಸ್ಸಿನ ನಿಜವಾದ ಕೀಲಿ ಈಗಾಗಲೇ ನಿಮ್ಮ ಕೈಯಲ್ಲಿದೆ. ಇಂದು ನಾವು ನಿಮಗೆ ಸಂಪತ್ತಿಗಾಗಿ 5 ಚಿನ್ನದ ಸಲಹೆಗಳನ್ನು ತರುತ್ತಿದ್ದೇವೆ. ಸಮೃದ್ಧಿಯನ್ನು ನಿಮ್ಮ ಜೀವನಕ್ಕೆ ಆಕರ್ಷಿಸುವ ಸರಳ ಆದರೆ ಶಕ್ತಿಯುತ ಉಪಾಯಗಳು. ಮೊದಲನೇ ಸಲಹೆ, ಸಂಪತ್ತಿಗಾಗಿ ದಾಲ್ಚೀನಿ. ಬುಧವಾರದಂದು ಸ್ವಲ್ಪ ದಾಲ್ಚೀನಿ ಪುಡಿ ಮಾಡಿ ಹಸಿರು ಹತ್ತಿ ಬಟ್ಟೆಯಲ್ಲಿ ಹಾಕಿ ಹಸಿರು ದಾರದಿಂದ ಕಟ್ಟಿ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ದಾಲ್ಚೀನಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಹಸಿರು ಬಟ್ಟೆ ಬುಧ ಗ್ರಹವನ್ನು ಪ್ರತಿನಿಧಿಸುತ್ತದೆ. ಅದು ಜ್ಞಾನ ಮತ್ತು ಬೆಳವಣಿಗೆಗೆ ಸಂಬಂಧಿಸಿದೆ. ಎರಡನೇ ಸಲಹೆ, ಬುಧವಾರದಂದು ಹಸುವಿಗೆ ಆಹಾರ ನೀಡುವುದು. ಹಸಿರು ತರಕಾರಿಗಳು ಅಥವಾ ಹಸಿರು ಮೇವು ಬುಧವಾರದಂದು ಹಸುವಿಗೆ ನೀಡಿರಿ. ಬುಧವಾರದ ಅಧಿಪತಿ ಬುಧ ಗ್ರಹ. ಈ ದಿನ ಹಸುಗಳಿಗೆ ಆಹಾರ ನೀಡುವುದರಿಂದ ಆಶೀರ್ವಾದ, ಸಾಮರಸ್ಯ ಪ್ರಾಪ್ತವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಬುಧನ ಸಕಾರಾತ್ಮಕ ಪ್ರಭಾವವು ಬಲಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಮುಂದಿನ ಸಲಹೆ, ಮೂರನೇ ಸಲಹೆ, ಕೈ ಶುದ್ಧೀಕರಣ ವಿಧಿ. ಪ್ರತಿದಿನ ಜಾಜಿಕಾಯಿ, ಸಕ್ಕರೆ ಮತ್ತು ದಾಲ್ಚೀನಿ ಮಿಶ್ರಣದಿಂದ ನಿಮ್ಮ ಕೈಗಳನ್ನು ತೊಳೆದು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಹರಿಯುವುದನ್ನು ಕಲ್ಪಿಸಿಕೊಳ್ಳಿ. ಜಾಜಿಕಾಯಿ ಸಂಪತ್ತಿನೊಂದಿಗೆ ಸಂಬಂಧ ಹೊಂದಿದೆ. ಸಕ್ಕರೆ ಮಾಧುರ್ಯ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ದಾಲ್ಚೀನಿ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಈ ಮೂರು ಒಟ್ಟಿಗೆ ಅದೃಷ್ಟ, ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತವೆ. ನಾಲ್ಕನೇ ಸಲಹೆ, ಶುಕ್ರವಾರದ ದಾನ. ಶುಕ್ರವಾರ ಹಾಲು, ಅಕ್ಕಿ ಅಥವಾ ಬಿಳಿ ಸಿಹಿ ತಿಂಡಿಗಳು ಮುಂತಾದ ಬಿಳಿ ವಸ್ತುಗಳನ್ನು ಅನಾಥರಿಗೆ ಅಥವಾ ಅಂಗವೈಕಲ್ಯ ಹೊಂದಿದವರಿಗೆ ದಾನ ಮಾಡಿ. ಬಿಳಿ ಬಣ್ಣ ಶುದ್ಧತೆ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ಇದು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದೆ. ಇಂತಹ ದಾನಗಳು ನಿಮ್ಮ ಕರ್ಮಫಲವನ್ನು ಹೆಚ್ಚಿಸುತ್ತವೆ ಮತ್ತು ಪ್ರೀತಿ, ಸಂಪತ್ತು ಹಾಗೂ ಸಮರಸತೆಯನ್ನು ಆಕರ್ಷಿಸುತ್ತವೆ. ಕೊನೆಯ ಸಲಹೆ, ಐದನೆಯದು, ಇರುವೆಗಳಿಗೆ ಆಹಾರ. ಪ್ರತಿದಿನ ಸಕ್ಕರೆ ಮತ್ತು ಗೋಧಿ ಹಿಟ್ಟು ಮಿಶ್ರಣವನ್ನು ಇರುವೆಗಳಿಗೆ ಇಡಿ. ಈ ಸಣ್ಣ ದಾನ ಬಹಳ ಪುಣ್ಯಕರ ಎಂದು ಪರಿಗಣಿಸಲಾಗಿದೆ. ಇದು ರಾಹು ಮತ್ತು ಶನಿಯ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಸಮೃದ್ಧಿ ಹಾಗೂ ರಕ್ಷಣೆಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ಸರಳ ಆದರೆ ಶಕ್ತಿಯುತ ವಿಧಾನಗಳನ್ನು ಅನುಸರಿಸುವುದರಿಂದ ನೀವು ಸಕಾರಾತ್ಮಕ ಶಕ್ತಿಗಳೊಂದಿಗೆ ಹೊಂದಾಣಿಕೆಯಾಗುತ್ತೀರಿ, ಗ್ರಹದ ಅನುಗ್ರಹವನ್ನು ಬಲಪಡಿಸುತ್ತೀರಿ ಮತ್ತು ಸಮೃದ್ಧಿಯನ್ನು ನಿಮ್ಮ ಜೀವನಕ್ಕೆ ಆಹ್ವಾನಿಸುತ್ತೀರಿ. ಈ ಮಾಯಾಮಯ ಉಪಾಯಗಳು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇದು ನಿಮ್ಮ ಜೀವನಕ್ಕೆ ಬೆಳಕು, ಪ್ರೀತಿ ಮತ್ತು ಸಕಾರಾತ್ಮಕತೆಯನ್ನು ತರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಪ್ರೇರಣಾದಾಯಕ ವಿಷಯಗಳನ್ನು ತರುವ ಶಕ್ತಿ ನೀಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.